ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಸಾಲು ಸಾಲು ಶವಗಳನ್ನ ಹೂತಿಟ್ಟ ಭೀಮನ ಹಿನ್ನೆಲೆ ಏನು? ದೇವಸ್ಥಾನದಲ್ಲಿ ಕೆಲಸಕ್ಕೆ ಸೇರಿದ್ದು ಹೇಗೆ? ಶವ ಹೂಳಲು ಹೇಳ್ತಿದ್ದಿದ್ದು ಯಾರು? ಸೌಜನ್ಯ ಕೇಸ್ ನಡೆದಾಗ ಭೀಮ ಎಲ್ಲಿದ್ದ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. 1994ರಲ್ಲಿ ನಮ್ಮಣ್ಣ ನನ್ನನ್ನ ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ಕೆಲಸಕ್ಕೆ ಸೇರಿಸ್ದ. ನಮ್ದು ಎಸ್ಸಿ ಸಮುದಾಯ, ಹೀಗಾಗಿ ನನಗೆ ಕಸ ಗುಡಿಸುವ ಕೆಲಸ ಕೊಡಲಾಯಿತು. 3 ತಿಂಗಳು ನೇತ್ರಾವತಿ ನದಿ ತೀರದಲ್ಲಿ ಕಸ ಗುಡಿಸಿದ್ರೆ, ನಂತರದ 3 ತಿಂಗಳು ಬಾಹುಬಲಿ ಬೆಟ್ಟ, ಬಳಿಕದ 3 ತಿಂಗಳು ದೇವಸ್ಥಾನ, ಹೀಗೆ ರೊಟೇಷನ್ ಆಧಾರದಲ್ಲಿ ಕಸ ಗುಡಿಸೋ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡ್ತಾನೆ ಅಲ್ಲಿನ ಶವಗಳ ಬಗ್ಗೆ ದೂರದಿಂದ ಗಮನ ಹರಿಸ್ತಿದ್ದೆ. ಕೆಲವೊಂದು ಶವಗಳ ಮೇಲೆ ಕಚ್ಚಿದ ಪರಚಿದ ಗುರುತುಗಳಿತ್ತು, ರಕ್ತ ಬರ್ತಿತ್ತು. ಶವಗಳನ್ನ ತಂದವರು ಮಣ್ಣು ಮಾಡಿ ಹೋಗ್ತಿದ್ರು, ನಾವು ಅದನ್ನ ನೋಡ್ತಿದ್ವಿ. ಒಮ್ಮೆ 1998ರಲ್ಲಿ ಶವ ಮಣ್ಣು ಮಾಡುವಂತೆ ನನಗೆ ಹೇಳಿದ್ರು. ಆಗ ನಾನು ಇದೆಲ್ಲ ಅಭ್ಯಾಸ ಇಲ್ಲ, ಪೊಲೀಸರಿಗೆ ತಿಳಿಸ್ತೀನಿ ಅಂತ ಹೇಳ್ದೆ. ಆಗ ನನಗೆ ಹೊಡೆದ್ರು, ದೌರ್ಜನ್ಯ ಮಾಡಿದ್ರು. ಅಲ್ಲದೆ ಈ ಹಿಂದೆ ಶವಗಳನ್ನ ಮಣ್ಣು ಮಾಡ್ತಿದ್ದವನನ್ನ ಮಣ್ಣು ಪಾಲು ಮಾಡಿದ್ದೇವೆ. ಒಂದ್ ವೇಳೆ ನೀನೀಗ ಶವಗಳನ್ನ ಮಣ್ಣು ಮಾಡಿಲ್ಲ ಅಂದ್ರೆ ನಿನ್ನ ಕುಟುಂಬದವರನ್ನ ಮಣ್ಣು ಮಾಡಲು ನಮ್ಮ ಬಳಿ ಜನ ಇದ್ದಾರೆ ಅಂತ ಹೆದರಿಸಿದ್ರು. ಬೇರೆ ದಾರಿ ಕಾಣದೆ ನನ್ನ ಮತ್ತು ನನ್ನ ಕುಟುಂಬದ ರಕ್ಷಣೆಗಾಗಿ ಶವಗಳನ್ನ ಹೂಳಬೇಕಾಗಿ ಬಂತು. ಬಳಿಕ ಅದೇ ಮುಂದುವರಿತು. ನಾನು, ನಮ್ಮಣ್ಣ, ಭಾವ ಮತ್ತಿತರರು ಶವಗಳನ್ನ ಮಣ್ಣು ಮಾಡ್ತಿದ್ವಿ. ಶವಗಳ ಬಗ್ಗೆ ಮ್ಯಾನೇಜರ್ನಿಂದ ಮಾಹಿತಿ ಕಚೇರಿಗೆ ವಿಚಾರ ಬರ್ತಿತ್ತು. ಮಾಹಿತಿ ಕಚೇರಿಯವರು ರೂಮ್ ಬಾಯ್ಗೆ ಹೇಳ್ತಿದ್ರು. ರೂಮ್ ಬಾಯ್ ಮೂಲಕ ನಮಗೆ ಮಾಹಿತಿ ಬರ್ತಿತ್ತು. ಶವಗಳನ್ನ ಮಣ್ಣು ಮಾಡಲು ನಮ್ಮ ಜೊತೆ ಕೆಲವೊಮ್ಮೆ ಸೂಪರ್ವೈಸರ್ ಬಂದ್ರೆ, ಇನ್ನು ಕೆಲವೊಮ್ಮೆ ರೂಮ್ ಬಾಯ್ ಬರ್ತಿದ್ರು. ಅವರೇ ನಿಂತು ಮಣ್ಣು ಮಾಡಿಸ್ತಿದ್ರು. ಅವರ ಹೆಸರುಗಳನ್ನ ಕೋರ್ಟ್ನಲ್ಲಿ ನೀಡಿದ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದೇನೆ. ಎಸ್ಐಟಿ ಅಧಿಕಾರಿಗಳಿಗೂ ಕೊಟ್ಟಿದ್ದೀನಿ. ಈಗ ಹೇಳಲ್ಲ. ನಮಗೂ ಪಂಚಾಯಿತಿಯವರಿಗೂ ಯಾವುದೇ ಸಂಬಂಧ ಇಲ್ಲ. ಪಂಚಾಯಿತಿಯವರೇ ಬೇರೆ, ನಾವೇ ಬೇರೆ. ನಮಗೆ ದೇವಸ್ಥಾನದವರು ಸಂಬಳ ಕೊಡ್ತಿದ್ರು. ನಾವು ಹೂತಿಟ್ಟ ಶವಗಳಲ್ಲಿ ಸುಮಾರು 90% ಹುಡುಗಿಯರು ಅಥವಾ ಮಹಿಳೆಯರದ್ದು, 10% ಪುರುಷರದ್ದು ಇರಬಹುದು. ಹಗಲಲ್ಲೇ ಶವಗಳನ್ನ ಹೂಳ್ತಿದ್ವಿ. ಯಾರು ಕೇಳ್ತಿರ್ಲಿಲ್ಲ. ಸೌಜನ್ಯ ಪ್ರಕರಣ ನಡೆದ ದಿನ ನಾವು ಇರ್ಲಿಲ್ಲ. ರಜೆ ಮಾಡಿ ಊರಿಗೆ ಹೋಗಿದ್ವಿ. ಮ್ಯಾನೇಜರ್ ಕಾಲ್ ಮಾಡಿ ರಜೆ ಕೊಟ್ಟಿದ್ದು ಯಾರು, ವಾಪಸ್ ಬನ್ನಿ ಅಂತ ಬೈದ್ರು. ಬೆಳಿಗ್ಗೆ ಬಂದಾಗ ಸೌಜನ್ಯ ಕೊಲೆ ಆದ ವಿಚಾರ ಗೊತ್ತಾಯ್ತು. ನಾವು ಶವ ಹೂತಿಟ್ಟ ಜಾಗಗಳಲ್ಲಿ ಈಗ ಕಾಡು ಬೆಳೆದಿದೆ. ಮಣ್ಣು ಕುಸಿದು ಪ್ರವಾಹ ಬಂದು ಜಾಗ ತುಂಬಾ ಬದಲಾಗಿದೆ. ಹೀಗಾಗಿ ಜಾಗ ಗುರುತಿಸೋಕೆ ಕಷ್ಟವಾಗ್ತಿದೆ. ಮಷೀನ್ ನಿಂದಲೇ ಸಾಧ್ಯವಾಗ್ಲಿಲ್ಲ. ಇನ್ನು ಸಾಮಾನ್ಯ ಮನುಷ್ಯನಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಿದ್ದೀನಿ. ಸ್ವಲ್ಪ ಆಚೆ ಈಚೆ ಆಗಬಹುದು. ಮರಗಿಡಗಳನ್ನ ಕಡಿಯೋಕೆ ರಿಸರ್ವ್ ಫಾರೆಸ್ಟ್ ಅಂತಿದ್ದಾರೆ. ನಾನು ಶವ ಹೂತಿಟ್ಟ ಜಾಗಗಳನ್ನೇ ತೋರಿಸಿದ್ದೀನಿ. ಹೀಗಾಗಿಯೇ ಸ್ಪಾಟ್ ನಂಬರ್ 6ರಲ್ಲಿ ಅಸ್ಥಿ ಪಂಜರ ಸಿಕ್ಕಿರೋದು. ಇಲ್ದಿದ್ರೆ ಸಿಕ್ತಿತ್ತ? ಬೇರೆ ಕಡೆ ಸಿಕ್ಕಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? ಕೆಲವೊಂದು ಜಾಗ ಮಿಸ್ ಮ್ಯಾಚ್ ಆಗ್ತಿದೆ. ಸುಮ್ನೆ ಹೇಳೋಕೆ ನಂಗೇನು ತಲೆ ಕೆಟ್ಟಿಲ್ಲ. ಹೂತಿದ್ದು ಸತ್ಯ. ಗುಮ್ಮಟ ಬೆಟ್ಟದಲ್ಲಿ 10ರಿಂದ 20 ಶವಗಳನ್ನ ಹೂತಿದ್ದುಂಟು. ಕೇರಳ ಹೆಂಗಸನ್ನ ಮಣ್ಣು ಮಾಡಿದ ಸ್ಥಳದಲ್ಲಿ ಈಗ ಬಂಡೆಕಲ್ಲು ಮುಚ್ಚಿ ಹೋಗಿದೆ. ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿ ಸುಮಾರು 15 ವರ್ಷದ ಬಾಲಕಿಯನ್ನ ಮಣ್ಣು ಮಾಡಿದ್ದೀನಿ. ಆ ಬಾಲಕಿಯ ಶವವನ್ನ ಮಣ್ಣು ಮಾಡಲು ನಮ್ಮನ್ನ ಜೀಪ್ನಲ್ಲಿ ಕರ್ಕೊಂಡು ಹೋಗಿದ್ರು. ಆಗ ರಸ್ತೆ ತುಂಬಾ ತಿರುವುಗಳಿಂದ ಕೂಡಿತ್ತು. ಈಗ ಅಲ್ಲಿ ಮಣ್ಣಿನ ಕೆಲಸ ಮಾಡಿಸಿ ಆ ರಸ್ತೆಯನ್ನ ಸ್ಟ್ರೈಟ್ ಮಾಡಿದ್ದಾರೆ. ಹೀಗಾಗಿ ನಂಗೆ ಜಾಗ ಗುರುತಿಸೋದು ಕಷ್ಟವಾಗ್ತಿದೆ. ಬಾಲಕಿಯ ಶವ ಹೂತಿಟ್ಟ ಟೈಮಲ್ಲಿ ಪಕ್ಕದ ಮನೆಯವರು ಕೈ ತೊಳೆಯಲು ನೀರು ತಂದ್ಕೊಟ್ಟಿದ್ರು. ಅವರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಿಸಿದ್ದಾರೆ. ಎಲ್ಲಾ ಸ್ಪಾಟ್ಗಳ ಪೈಕಿ 13ನೇ ಸ್ಪಾಟ್ ಮುಖ್ಯವಾದುದು. ಅಲ್ಲಿ 70ರಿಂದ 80 ಶವಗಳನ್ನ ಹೂತಿದ್ದೇವೆ. ಇದೇ ಕಾರಣಕ್ಕೆ ತುಂಬಾ ವಿಶ್ವಾಸದಿಂದ 13ನೇ ಸ್ಪಾಟ್ ಗುರುತಿಸಿದ್ದೇನೆ. ಆದ್ರೆ ಈ ಹಿಂದೆ ಆ ಜಾಗದಲ್ಲಿ ಪ್ರವಾಹ ಬಂದು ಮಣ್ಣೆಲ್ಲ ಕೊಚ್ಚಿ ಹೋಗಿರೋ ವಿಚಾರ ಗೊತ್ತಿರಲಿಲ್ಲ. ಆ ಜಾಗದಲ್ಲಿ 15 ಅಡಿಗಳಷ್ಟು ಮಣ್ಣು ತುಂಬಿಸಿದ್ದಾರೆ. ಮಣ್ಣೆಲ್ಲ ತೆಗೆಸಿ ನೋಡ್ಬೇಕು. ಅಡಿಯಲ್ಲಿ ಕಪ್ಪು ಮಣ್ಣಿದೆ. ನಾನು ಕಪ್ಪು ಮಣ್ಣಿನಲ್ಲಿ ಶವಗಳನ್ನ ಹೂತಿಟ್ಟಿರೋದು. ಅಲ್ಲಿನ ಮಣ್ಣನ್ನ ಸಂಪೂರ್ಣವಾಗಿ ತೆಗೆದ್ರೆ ಅಸ್ಥಿಪಂಜರ ಸಿಗುವ ಸಾಧ್ಯತೆ ಇದೆ. ಎತ್ತರದಲ್ಲಿ ಜೆಸಿಬಿ ನಿಲ್ಲಿಸಿ ಮಣ್ಣು ತೆಗೆದ್ರೆ ಆಗಲ್ಲ. ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಇದೆ, ಅದು ಬಿದ್ದೋಗುತ್ತೆ ಅಂತ ಹೇಳಿ ಅದರ ಬುಡದಲ್ಲಿ ಮಣ್ಣು ತೆಗೆಸಿಲ್ಲ. ಟ್ರಾನ್ಸ್ಫಾರ್ಮರ್ ತೆಗೆಸಿ ಅದರ ಸುತ್ತಲೂ ಅಗೆಯಬೇಕು.
ಮಾರಿಗುಡಿ ಬಳಿ ಒಂದು ಹೆಂಗಸಿನ ಶವ ಆಸಿಡ್ ಹಾಕಿ ಪೇಪರ್ನಲ್ಲಿ ಸುತ್ತಿಟ್ಟ ರೀತಿಯಲ್ಲಿ ಸಿಕ್ತು. ಅಲ್ಲಿಂದ ಮೃತದೇಹವನ್ನ ಜೀಪ್ನಲ್ಲಿ ತಂದು ನೇತ್ರಾವತಿ ಸ್ನಾನಘಟ್ಟ ಬಳಿ ಮಣ್ಣು ಮಾಡಿದ್ವಿ. ಆ ಪಾಯಿಂಟ್ ನಲ್ಲೂ ಜೆಸಿಬಿ ತಂದು ಮಣ್ಣು ತೆಗೆಸಿದ್ದಾರೆ. ಆದ್ರೆ ಏನೂ ಸಿಕ್ಕಿಲ್ಲ. ಇದೇ ತರ ಬೇರೆ ಜಾಗಗಳಲ್ಲೂ ವ್ಯತ್ಯಾಸ ಆಗಿದ್ರೆ ನಾನು ಹೇಗೆ ಕಂಡು ಹಿಡಿಯೋದು? ಟೀಕೆ ಮಾಡೋರಿಗೆ ಇದೆಲ್ಲ ಅರ್ಥವಾಗ್ಬೇಕು. ದೂರದಲ್ಲಿ ನಿಂತು ವಿಡಿಯೋಗಳಲ್ಲಿ ನ್ಯೂಸ್ಗಳಲ್ಲಿ ನೋಡೋದ್ರಿಂದ ಗೊತ್ತಾಗಲ್ಲ, ಹತ್ತಿರ ಬಂದಾಗ್ಲೇ ಪರಿಸ್ಥಿತಿಯ ಅರಿವಾಗೋದು. ಅಸ್ಥಿ ಪಂಜರಗಳು ಯಾಕೆ ಸಿಕ್ತಿಲ್ಲ ಅಂತ ಜನರೇ ಅರ್ಥ ಮಾಡಿಕೊಳ್ಬೇಕು. ನಾನು ಕಷ್ಟಪಡ್ತಿದ್ದೇನೆ, ನನ್ನ ನೋವನ್ನ ಅವರು ತಿಳಿದುಕೊಳ್ಬೇಕು. ಶವ ಸಿಕ್ತಿಲ್ಲ ಅಂತ ನಾನು ಕೂಡ ಪ್ರತಿದಿನ ನೊಂದುಕೊಂಡು ಹೋಗ್ತಿದ್ದೀನಿ. ನಾನು ಹೂತಿಟ್ಟ ಶವಗಳು ಎಲ್ಲೋದ್ವು, ಯಾರ್ ತೆಗೆದ್ರು, ಏನಾಯ್ತು ಅಂತ ನಂಗೂ ಅನ್ಸುತ್ತೆ. ಕೆಲವೊಂದು ಸ್ಥಳಗಳಲ್ಲಿ ಮಣ್ಣು ತೆಗೆದಿದ್ದಾರೆ, ಕೆಲವೊಂದ್ ಕಡೆ ಗುಡ್ಡ ಕುಸಿದಿದೆ, ಕೆಲವೊಂದ್ ಕಡೆ ಕಾಡು ಬೆಳೆದಿದೆ. ಹೀಗಾಗಿ ಸಮಯ ತೆಗೆದುಕೊಳ್ಳುತ್ತೆ. ಅವಸರ ಮಾಡಬಾರ್ದು, ತಾಳ್ಮೆಯಿಂದ ಹುಡುಕ್ಬೇಕು. ಅವಸರ ಮಾಡಿದ್ರೆ ಏನು ಸಿಗಲ್ಲ. ಇನ್ನೂ ಹಲವು ಜಾಗಗಳಿವೆ, ಅಲ್ಲೂ ಅಗೆಯಬೇಕು. ಈ ಸಂಬಂಧ ಎಸ್ಐಟಿ ಅಧಿಕಾರಿಗಳ ಜೊತೆ ಕೇಳಿಕೊಂಡಿದ್ದೀನಿ. ಆ ಜಾಗಗಳಲ್ಲೂ ಅಗೆಯುತ್ತಾರೆ. ಸುಮ್ಮನೆ ತೆಗೆಸೋದಾದ್ರೆ ನಾನು ಇಷ್ಟು ದೂರ ಬರ್ಬೇಕಾಗಿರ್ಲಿಲ್ಲ. ನಿದ್ದೆ ಇಲ್ಲದೆ ಹಲವು ರಾತ್ರಿಗಳನ್ನ ಕಳೆದಿದ್ದೇನೆ. ಪಾಪ ಪ್ರಜ್ಞೆ ಕಾಡಿದೆ. ಹೂತಿಟ್ಟ ಎಷ್ಟೋ ಶವಗಳನ್ನ ಹೊರ ತೆಗೆದ್ರೆ ಆ ಆತ್ಮಗಳಿಗೆ ಶಾಂತಿ ಸಿಗಬಹುದು ಅನ್ನೋದು ನನ್ನ ಅನಿಸಿಕೆ. ಎಸ್ಐಟಿ ಮೇಲೆ ನನಗೆ ನಂಬಿಕೆ ಇದೆ, ಆದ್ರೆ ಎಸ್ಐಟಿ ಅವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ. ಪ್ರತಿದಿನ ಗುಂಡಿ ತೆಗೆಸ್ತೀಯಾ, ಎಲ್ಲೂ ಸಿಕ್ತಿಲ್ವಲ್ಲ ಅಂತ ಹೇಳ್ತಿರ್ತಾರೆ. ನಾನು ಹೆಣ ತೆಗಿಬೇಕು ಅಂತಾನೆ ಬಂದಿರೋದು. ಇನ್ನುಳಿದಂತೆ ಎಸ್ಐಟಿ ಅವರು ಚೆನ್ನಾಗಿ ನೋಡಿಕೊಳ್ತಿದ್ದಾರೆ, ಒಳ್ಳೆ ರಕ್ಷಣೆ ಕೊಡ್ತಿದ್ದಾರೆ. ಈಗ ನಡೀತಿರೋ ಕೆಲಸವನ್ನ ಯಾರ್ ಹೇಳಿದ್ರು ಅರ್ಧದಲ್ಲೇ ನಿಲ್ಲಿಸಬಾರ್ದು, ಎಲ್ಲವನ್ನ ಮುಗಿಸ್ಬೇಕು. ಇನ್ನುಳಿದ 5 ಸ್ಪಾಟ್ಗಳನ್ನ ಕೂಡ ಚೆಕ್ ಮಾಡಬೇಕು. ಆಮೇಲೆ ಏನ್ ಬೇಕಾದ್ರೂ ಮಾಡ್ಲಿ. ಷಡ್ಯಂತ್ರ ಆರೋಪದ ಬಗ್ಗೆ ಮಾತನಾಡೋಕೆ ನಾನು ರಾಜಕೀಯ ವ್ಯಕ್ತಿ ಅಲ್ಲ, ಅದನ್ನ ಕಲಿತವನು ಅಲ್ಲ. ನಾನು 3-4 ಕ್ಲಾಸ್ ಕಲಿತು ಬಂದವನು. ನಾನಾಯ್ತು, ನನ್ನ ಕೆಲಸವಾಯ್ತು. ನಾನು ಹೂತಾಕಿದ್ದನ್ನ ಜಗತ್ತಿಗೆ ತೋರಿಸ್ತಿದ್ದೀನಿ. ನನಗೆ ಶಿಕ್ಷೆ ಆಗ್ಬೇಕು ಅಥವಾ ಅಪರಾಧ ಮಾಡಿದ್ದೀನಿ ಅಂತ ಬಂದಿದ್ದಲ್ಲ. ನನಗೆ ನೆಮ್ಮದಿ ಇಲ್ಲ, ನಿದ್ದೆ ಬರ್ತಿರ್ಲಿಲ್ಲ, ಕನಸಲ್ಲಿ ಬುರುಡೆಗಳು ಬರ್ತಿದ್ವು. ಹೀಗಾಗಿ ಇದನ್ನೆಲ್ಲ ಸರ್ಕಾರಕ್ಕೆ ತೋರಿಸಿಕೊಟ್ರೆ ಏನೋ ಒಂದು ಆತ್ಮ ತೃಪ್ತಿ ಸಿಗುತ್ತೆ, ಪುಣ್ಯ ಬರುತ್ತೆ, ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಬಂದಿದ್ದೀನಿ. ಸುಮ್ನೆ ಬರೋಕೆ ಹುಚ್ಚ. ನನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಚೆನ್ನಾಗಿ ಇರಬಹುದಿತ್ತಲ್ವಾ, ಇದೊಂದು ಸೇವೆ ಅಂತ ಬಂದಿದ್ದೀನಿ. ಭೀಮಾ ಧರ್ಮಸ್ಥಳ ಕೇಸ್ನ ದೂರುದಾರ. ಸೋ ಫ್ರೆಂಡ್ಸ್, ಇದಿಷ್ಟು ಸೋ ಕಾಲ್ಡ್ ಭೀಮಾ ಧರ್ಮಸ್ಥಳದಲ್ಲಿ ಸಾಲು ಸಾಲು ಶವಗಳನ್ನ ಹೂತಿಟ್ಟ ಬಗ್ಗೆ ಹೇಳಿದ್ದೇನು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ. ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.